ವೆಲ್ಕಮ್ ಟು ಟೆಕ್ನಾನ್ ಕನ್ನಡ. ನಾನಿವತ್ತು ಗೂಗಲ್ ಲೆನ್ಸ್ ಯಾವ ಥರ ಯೂಸ್ ಮಾಡಬೇಕು, ಹೇಗೆ ಡೌನ್ಲೋಡ್ ಮಾಡಬೇಕು, ಎಲ್ಲ ಫುಲ್ ಡೀಟೇಲ್ಸ್ ನಿಮಗೆ ತಿಳಿಸುತ್ತೇನೆ. ನೀವು ಇನ್ನುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಆಲ್ ಸೆಲೆಕ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಗೂಗಲ್ ಲೆನ್ಸ್ ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇರುತ್ತೆ, ಡೌನ್ಲೋಡ್ ಮಾಡ್ಬೋದು. ಇಲ್ಲಾಂದರೆ ಗೂಗಲ್ ಅಸಿಸ್ಟೆಂಟ್ ಅಲ್ಲಿನೂ ಇರುತ್ತೆ. ಅದು ಕೆಲವು ಫೋನ್ಗಳಲ್ಲಿ ಅಷ್ಟೇ ಇರುತ್ತೆ. ನಾನು ಆ್ಯಪೇ ಡೌನ್ಲೋಡ್ ಮಾಡೋದು ಹೇಗೆಂದರೆ ತೋರಿಸ್ತೀನಿ. ಪ್ಲೇಸ್ಟೋರಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಗೂಗಲ್ ಲೆನ್ಸ್ ಎಂದು ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನೋಡಿ. ನಾನು ಇನ್ಸ್ಟಾಲ್ ಮಾಡಿದ್ದೆ, ನೀವು ಇದೇ ಥರ ಇನ್ಸ್ಟಾಲ್ ಮಾಡ್ಬೋದು ನೋಡಿ. ಇದರಲ್ಲಿ ಸರ್ಚ್ ವಿತ್ ಕ್ಯಾಮ್ರಾ ಮಾಡ್ಬೋದು ನೋಡಿ. ಇನ್ನು ಕೆಲವು ಗೂಗಲ್ ಆ್ಯಪ್ಸ್ ಇಲ್ಲೇ ಇರುತ್ತೆ, ನೀವು ಇದೇ ರೀತಿ ಡೌನ್ಲೋಡ್ ಮಾಡ್ಬೋದು ನೋಡಿ. ಸರ್ಚ್ ವಿತ್ ಯುವರ್ ಕ್ಯಾಮ್ರಾ, ಯಾವುದೇ ಪ್ಲೇಸ್ ಆಬ್ಜೆಕ್ಟ್ ಆದರೂ ಸರ್ಚ್ ಮಾಡ್ಬೋದು ನಿಮ್ಮ ಫೋನ್ ಕ್ಯಾಮ್ರಾದಲ್ಲಿ. ಆಟೋಮೆಟಿಕ್ ಕ್ಯಾಮ್ರಾದಲ್ಲಿನೇ ಟ್ರಾನ್ಸ್ಲೇಟ್ ಆಗುತ್ತೆ ನೋಡಿ. ಲೆಕ್ಸಿಟ್ ಅಂತಿದೆ, ಅಲ್ಲಿ ಹಿಂದಿ ಲ್ಯಾಂಗ್ವೇಜ್ ಬಂದಿದೆ. ನೀವು ಯಾವುದೇ ಪ್ಲ್ಯಾಂಟ್ಸ್, ಎನಿಮಲ್ಸ್ ಆ್ಯಂಡ್ ಮೋರ್, ಯಾವುದೇ ಎನಿಮಲ್ ಪ್ಲ್ಯಾಂಟ್ಸ್ನ ಐಡೆಂಟಿಫೈ ಮಾಡ್ಬೋದು. ಟೆಕ್ಸ್ಟ್ ಕಾಪಿ ಮಾಡ್ಬೋದು, ನಿಮಗೆ ಬರೋಕ್ಕಾಗೋದಿಲ್ಲಪ್ಪ ಕಾಪಿ ಮಾಡ್ಬೋದು ನೋಡಿ. ಯಾವುದೇ ಪ್ರಾಡಕ್ಟ್ ನಾನು ಪ್ರೈಸ್ ಕೂಡ ಚೆಕ್ ಮಾಡ್ಬೋದು. ನಿಮಗೆ ಈ ಥರ ಮಾಡಿ ತೋರಿಸ್ತೀನಿ. ಯಾವುದೇ ವೆಬ್ಸೈಟ್ ಅಡ್ರೆಸ್ ಮಾಡ್ಬೋದು, ಯಾವುದೇ ಬಾರ್ಕೋಡ್ಸ್ನ ಕ್ಲಿಕ್ ಮಾಡಿ ಯೂಸ್ ಮಾಡ್ಬೋದು ನೋಡಿ. ನಾನು ಈ ಥರ ಹೇಗೆ ಮಾಡಬೇಕೆಂದು ತೋರಿಸುತ್ತೇನೆ. ಈಗ ನಾನು ಓಪನ್ ಮಾಡ್ತಿದ್ದೇನೆ ನೋಡಿ. ನಾನು ಓಪನ್ ಮಾಡಿದ ತಕ್ಷಣ ಈ ರೀತಿ ಕ್ಯಾಮ್ರಾ ಓಪನ್ ಆಗುತ್ತೆ. ಈಗ ನಾನು ನಿಮಗೆ ಜಿಯೋ ಫೋನ್ ತೋರಿಸ್ತೀನಿ ಎಕ್ಸಾಂಪಲಿಗೆ ನೋಡಿ. ನಾನು ಜಿಯೋ ಫೋನ್ ಕ್ಲಿಕ್ ಮಾಡಿದೆ, ಐಫೋನ್ ಅಂತೂ ಬಂತು, ಮತ್ತು ಕೆಳಗಡೆ ಜಿಯೋ ಫೋನ್ ಡೀಟೇಲ್ಸು ಬಂತು. ನೀವು ಈ ರೀತಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬೋದು ನೋಡಿ. ನಾನು ನಿಮಗೆ ಟೆಕ್ಸ್ಟ್ ನೋಡಿ ಟ್ರಾನ್ಸ್ಲೇಟ್ ಯಾವ ಥರ ಮಾಡಬೇಕಪ್ಪ ತೋರಿಸ್ತೇನೆ ನೋಡಿ. ಅಲ್ಲಿ ಇಂಗ್ಲೀಷ್ನಲ್ಲಿ ಇತ್ತು, ಕನ್ನಡದಲ್ಲಿ ಬರ್ತಿದೆ ಜಿಯೋ ಅಂತ ನೋಡಿ. ಭಾಳ ಯೂಸ್ಫುಲ್ ಆ್ಯಪ್ ಇದು. ನಾನು ಟೆಕ್ಸ್ಟ್ ಕೂಡ ತೋರಿಸ್ತೇನೆ ನೋಡಿ. ಜಿಯೋ ನೋಡಿ, ನೀವು ಆ ಶಬ್ದನ ಲಿಸನ್ ಕೂಡ ಮಾಡ್ಬೋದು. ನಿಮಗೆ ಆ ಶಬ್ದ ಓದಕ್ಕೆ ಬಂದಿಲ್ಲಪ್ಪ ಅಂದ್ರೂ ಲಿಸನ್ ಮಾಡ್ಬೋದು ನೋಡಿ. ಫೋನ್ ಪ್ರೈಸ್ ಕೂಡ ಚೆಕ್ ಮಾಡ್ಬೋದು ನೋಡಿ. ಫುಲ್ ಡೀಟೇಲ್ಸ್ ಬರುತ್ತೆ ಜಿಯೋ ಫೋನ್ ಬಗ್ಗೆ. ಭಾಳ ಯೂಸ್ಫುಲ್ ಆ್ಯಪ್ ಇದು ನೋಡಿ. ನಿಮಗೆ ಶಾಪಿಂಗ್ ಬೇಕಾ, ಡೈನಿಂಗ್ ಯಾವುದೇ ಡಿಶ್, ಆ ಡಿಶ್ ಯಾವುದಪ್ಪ, ಈ ಡಿಶ್ ಎಲ್ಲಿ ಸಿಗುತ್ತೆ, ಅದೆಲ್ಲ ನೋಡ್ಬೋದು ನೋಡಿ. ನಾನು ನಿಮಗೆ ಟಿ ವಿ ಸರ್ಚ್ ಮಾಡಿದ್ದು ಕೂಡ ತೋರಿಸ್ತೀನಿ ನೋಡಿ. ನಾನು ಸರ್ಚ್ ಮಾಡಿದೆ, ಟಿ ವಿ ಬಂತು. ನಿಮಗೆ ಇದರಲ್ಲಿ ಪ್ರೈಸ್ ಕೂಡ ಚೆಕ್ ಮಾಡ್ಬೋದು, ಆದರೆ ಬಾರ್ಕೋಡ್ ಇದ್ದರೆ ಸರ್ಚ್ ಮಾಡ್ಬೋದು. ನಿಮಗೆ ನಿಮ್ಮಲ್ಲಿ ಇರೋ ಫೋಟೋ, ನಿಮ್ಮ ಫೋನಿನಲ್ಲಿ ಇರೋ ಫೋಟೋನು ಸರ್ಚ್ ಮಾಡ್ಬೋದು. ನಾನು ನೋಡಿ ಪಿಕಪ್ ಕ್ಲಿಕ್ ಮಾಡಿದೆ, ಪಿಕಪ್ಗಳು ಎಲ್ಲ ಬಂದಿವೆ ನೋಡಿ. ಈ ರೀತಿ ಬರುತ್ತೆ ನಿಮಗೆ. ಒಂದು ಕ್ಲಿಕ್ ಮಾಡಿದೆ, ಇಲ್ಲಿ 1000 crores ಆಫ್ ಫೋಟೋಸ್ ಬರ್ತವೆ ನೋಡಿ. ಭಾಳ ಯೂಸ್ಫುಲ್ ಆ್ಯಪ್ ಇದೆ ಇದು. ನೀವು ಕೂಡ ಈ ಆ್ಯಪ್ ಡೌನ್ಲೋಡ್ ಮಾಡಿ. ಇದರಲ್ಲಿ ಇನ್ನೊಂದು ಸ್ಪೆಷಲ್ ಇದೆ, ಕೆಲವು ಫೋನ್ಗಳಲ್ಲಿ ಇದು ಡೌನ್ಲೋಡ್ ಮಾಡೋದೇ ಬೇಕಾಗಿಲ್ಲ. ನೀವು ನಿಮ್ಮ ಫೋನ್ನಲ್ಲಿ ಓಮ್ನ ಲಾಂಗ್ ಪ್ರೆಸ್ ಮಾಡಿದರೆ ಈ ರೀತಿ ಗೂಗಲ್ ಅಸಿಸ್ಟೆಂಟ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ನಿಮಗೆ ಬಗಲಗಡೆನೇ ಗೂಗಲ್ ಲೆನ್ಸ್ ಇದೆ, ಕೆಲವರಿಗೆ ಗೊತ್ತಾಗಲ್ಲ. ಅದು ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ ನೋಡಿ. ಸೇಮ್ ಅದೇ ರೀತಿ ಆ್ಯಪ್ ಓಪನ್ ಆಗಿದೆ ನೋಡಿ. ಈ ರೀತಿಯೂ ಮಾಡ್ಬೋದು. ನೀವು ಫೋನ್ ಇದ್ದರೆ ರೀಸೆಂಟಾಗಿ ಖರೀದಿ ಮಾಡಿದರೆ, ಬೈ ಮಾಡಿದರೆ ಗೂಗಲ್ ಅಸಿಸ್ಟೆಂಟಲ್ಲೂ ಇರುತ್ತೆ, ಅಪ್ಡೇಟ್ ಮಾಡೋದು ಬರ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಬೆಲ್ ಬಟನ್ ಆಲ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾಳೆ ಮತ್ತೆ ಸಿಗೋಣ. ಬಾಯ್, ಗುಡ್ ಬಾಯ್.